ಈಗ ಮನಿ, ವೆಲ್ತ್, ಅಬಂಡೆನ್ಸ್ ಅಂತ ಹೇಳ್ತೀವಿ. ಮೂರು ಕೇಳೋದಕ್ಕೆ ಒಂದೇ ಥರ ಇರುತ್ತೆ, ಆದರೆ ಅದರ ಅರ್ಥ ಬೇರೆ ಬೇರೆ ಇರುತ್ತೆ. ಮನಿ ಅಂದರೆ ನಮ್ಮ ನೀಡ್, ಸೊ ನಮ್ಮ ದಿನನಿತ್ಯದ ಏನೆಲ್ಲ ಅಗತ್ಯಗಳಿರುತ್ತೆ ಅದಕ್ಕೆ ಬೇಕಾಗಿರೋವಂಥದ್ದು ಮನಿ. ಸೊ ವೆಲ್ತ್, ಸೊ ನಮ್ಮ ಅವಶ್ಯಕತೆಗಿಂತ ನಮಗೆ ಇನ್ನೂ ಹೆಚ್ಚಿದೆ, ಆರಾಮಾಗಿದ್ದೀವಿ, ವೆಲ್ ಸೆಟಲ್ಡ್ ಅಂದರೆ ವೆಲ್ತ್ ಅಂತ. ಅಬಂಡೆನ್ಸ್ ಅಂದರೆ ಅನ್ಲಿಮಿಟೆಡ್, ಲಿಮಿಟೇ ಇಲ್ಲ, ಫ್ಲೋ ಆಗ್ತಾನೇ ಇದೆ, ಅನ್ಲಿಮಿಟೆಡ್ ಅನ್ನೋದು ಅಬಂಡೆನ್ಸ್. ಸೊ ಇದು ಕೇಳೋದಕ್ಕೆ ಎಲ್ಲನೂ ಒಂದೇ ರೀತಿಯಾದಂಥ ಪದಗಳಾದರೂ ಅದಕ್ಕೆ ಬೇರೆ ಬೇರೆ ಅರ್ಥ ಇರುತ್ತೆ. ಸೊ ನಮಗೆ ಈ ಮನಿ, ವೆಲ್ತ್, ಅಬಂಡೆನ್ಸ್ ಮೂರು ಒಟ್ಟಿಗೆ ಬೇಕು, ಆ ಮನಿ ಫ್ಲೋ ಅನ್ನೋದು ಹೆಚ್ಚಾಗ್ತಾ ಇರಬೇಕು ಅಂದಾಗ ನಾವು ಯಾವ ರೀತಿ ಮಾಡ್ಬೋದು ಅಂತಂದರೆ, ಆರಿಗ್ಯಾಟೋ ಅನ್ನೋಂಥದ್ದು ಸ್ವಿಚ್ ವರ್ಡ್ ಇರುತ್ತೆ. ಅಂದರೆ ಅದು ಥ್ಯಾಂಕ್ ಯು, ಬ್ಲೆಸ್ ಮಾಡೋದು, ಹಣವನ್ನು ಬ್ಲೆಸ್ ಮಾಡೋದು. ಸೊ ನಾವು ಏನೇ ಒಂದು ರೂಪಾಯಿ ಖರ್ಚು ಮಾಡಿದ್ರು ನಾವು ಆ ಒಂದು ಪದವನ್ನು ಬಳಸಿದಾಗ ಅದು ನಮಗೆ ಮಲ್ಟಿಪ್ಲೈ ಆಗಿ ಮತ್ತೆ ರಿವರ್ಸ್ ಬರುತ್ತೆ, ನಮಗೆ ರಿಟರ್ನ್ ಬರುತ್ತೆ. ಈಗ ನಾವು ಯಾವುದೇ ಒಂದು ವಸ್ತು ಇರ್ಬೋದು, ವ್ಯಕ್ತಿ ಇರ್ಬೋದು, ಅವರನ್ನು ಅಪ್ರಿಷಿಯೇಟ್ ಮಾಡಿದಾಗ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ. ಸೊ ನನ್ನ ಹತ್ರ ಇದೆ ಅದು ಅಂದಾಗ ನಾವು ಅಪ್ರಿಷಿಯೇಟ್ ಮಾಡಬೇಕು. ಅದಕ್ಕೆ ಆ ಒಂದು ಬ್ಲೆಸ್ ಮಾಡಿ ನಾವು ಖರ್ಚು ಮಾಡಿದಾಗ ಮತ್ತೆ ಅದು ಮಲ್ಟಿಪ್ಲೈ ಆಗಿ ನಮ್ಮ ಹತ್ರ ಬರುತ್ತೆ. ಸೊ ಇವತ್ತಿಂದ ರೂಪಾಯಿ ಖರ್ಚು ಮಾಡಿದ್ರು ನೀವು ಅದನ್ನು ಬ್ಲೆಸ್ ಮಾಡಿ, ಈ ಒಂದು ಸ್ವಿಚ್ ವರ್ಡನ್ನು ನೀವು ರಿಪೀಟ್ ಮಾಡೋದ್ರಿಂದ ಅದು ಮನಿ ಅನ್ನೋದು, ಆ ಫ್ಲೋ ಅನ್ನೋದು ಅನ್ಲಿಮಿಟೆಡ್ ಆಗಿ ಬರ್ತಾ ಇರುತ್ತೆ.